ಹೇ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇವತ್ತು ನಾನೊಂದು ಈಸಿ ಪೀಸಿ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕ್ಸ್ ಮಾಡಿದ್ದೆ, ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ. ಇದು ಆಲೂಗಡ್ಡೆಯಿಂದ ಮಾಡೋ ಸ್ನ್ಯಾಕ್ಸು. ನಾನಿಲ್ಲಿ ಫಸ್ಟು ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ ಇರೋದ್ರಿಂದ. ನೀವು ಬೇಕಾದರೆ ಒಂದು 2 ತೊಗೋಬೋದು, ದೊಡ್ಡ ಸೈಜ್ ಆಲೂಗಡ್ಡೆ ಇದ್ದರೆ. ನಾನಿಲ್ಲಿ ಒಂದು 2ರಿಂದ 3 ಆಗೋಷ್ಟು ಮಾಡ್ತಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೋದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ. ಫಸ್ಟ್ ನಾನಿಲ್ಲಿ ಒಂದು 4 ಚಿಕ್ಕ ಸೈಜ್ ಇರೋ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗ್ದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಏನಕ್ಕಂದರೆ ಕಪ್ಪಗಾಗುತ್ತೆ ಅಂತೇಳಿ. ನೆಕ್ಸ್ಟ್ ಅದನ್ನು ತುರ್ಕೋತಾ ಇದ್ದೀನಿ. 4 ಆಲೂಗಡ್ಡೆನೂ ನೀಟಾಗಿ ತುರ್ಕೋಬೇಕು. ನಾನು ಈ ಸ್ನ್ಯಾಕ್ನ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೆ, ಬಟ್ ನೀವು ಟಿಫನ್ನಿಗೆ ಮಾಡ್ಕೊಬೋದು, ಮತ್ತು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ಕಳಿಸ್ತೀವಿ ಅಂದರೆ ಅದಕ್ಕೂ ಸಹ ಮಾಡ್ಕೊಬೋದು, ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೂ ಈ ಥರ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ತುರಿದಿಟ್ಕೊಂಡಿರೋ ಆಲೂಗಡ್ಡೆನ ನೀರಿಗೆ ಹಾಕಿ ಇಡ್ತಾಯಿದ್ದೀನಿ, ಏನಕ್ಕಂದರೆ ಅದು ಕಪ್ಪಗಾಗ್ಬಿಡುತ್ತೆ, ಸ್ವಲ್ಪ ಹೊತ್ತು ಬಿಟ್ರೂ ಕಪ್ಪಗಾಗ್ಬಿಡುತ್ತೆ ಆಲೂಗಡ್ಡೆ. ಸೊ ಅದಕ್ಕೆ ನೀರಲ್ಲಿ ಹಾಕಿ ಒಂದು 3ರಿಂದ 4 ಸರಿ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ಅದನ್ನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಾದಮೇಲೆ ಅದು ಆಲೂಗಡ್ಡೆನ ಕ್ಲೀನಾಗಿ ಒಂದು ಸ್ವಲ್ಪನೂ ನೀರು ಇರದೇ ಇರೋದ ರೀತಿ ಹಿಂಡಿ ಹಾಕಬೇಕು. ಇಲ್ಲ ಒಂದು ಬಟ್ಟೆ ತೊಗೊಂಡು ಬಟ್ಟೆ ಮೂಲಕ ಹಿಂಡಿ ಇನ್ನೊಂದು ಬೌಲಿಗೆ ತೆಗೆದು ಹಾಕ್ಕೋಬೇಕು. ನಾನಿಲ್ಲಿ ಕೈಯಲ್ಲೇ ತಕ್ಕೋತಿದ್ದೀನಿ ಎಲ್ಲನೂ. ನೀವು ಬೇಕಿದ್ದರೆ ಒಂದು ಬಟ್ಟೆ ಅಥವಾ ಜಾಡಿ ಯೂಸ್ ಮಾಡಿಕೊಂಡು ಈ ಥರ ತಕ್ಕೊಬೋದು. ಇದನ್ನ ಇನ್ಸ್ಟಂಟಾಗಿ ಒಂದು 5-10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಈಸಿ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ತುರಿದಿಟ್ಕೊಂಡಿರೋ ಆಲೂಗಡ್ಡೆಗೆ ನಾನು ಫಸ್ಟ್ ಇಲ್ಲಿ 1-2ರಿಂದ 3 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಬೋದು ಅಕ್ಕಿ ಹಿಟ್ಟನ್ನ. ನೆಕ್ಸ್ಟು ಅದೇ ಸ್ಪೂನಿಂದ ಮತ್ತೆ 1-2ರಿಂದ 3 ಸ್ಪೂನು ಹಸಿ ಕಡಲೆ ಹಿಟ್ಟು ಹಾಕ್ಕೋತಿದ್ದೀನಿ. ಹಸಿ ಕಡಲೆ ಹಿಟ್ಟಿಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ. ನೆಕ್ಸ್ಟು ಒಂದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಿದ್ದೀನಿ, ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೋತಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಕ್ಕೋತಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಬೋದು, ಮತ್ತು ಬರೀ ಖಾರ ಪುಡಿ ಅಲ್ಲ, ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಳು ಪುಡಿನೂ ಹಾಕ್ಕೊಬೇಕು. ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ. ನನಗಿಲ್ಲಿ ಅದರಲ್ಲಿ ಕಲ್ಸೋಕ್ಕೆ ಸರಿಯಾಗಲ್ಲ ಅಂಥೇಳಿ ಬೇರೆ ಪಾತ್ರೆಗೆ ಅದನ್ನು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ, ನೀಟಾಗಿ ಆಗಲ್ಲ ಅಂಥೇಳಿ. ನೀವು ಮುಂಚೆನೇ ಒಂದು ಸ್ವಲ್ಪ ದೊಡ್ಡದ್ರಲ್ಲೇ, ಅಂದರೆ ಕಲ್ಸೋಕ್ಕೆ ಸರಿ ಆಗೋ ಥರ ಪಾತ್ರೆನ ತಗೊಳ್ಳಿ. ಇದು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಬೇಕು. ನಾನು ಇಲ್ಲೊಂದು ಸ್ಕಿಪ್ ಮಾಡಿದ್ದೀನಿ, ಏನು ಅಂದರೆ ಸ್ವಲ್ಪ ಶುಂಠಿ ತುರಿದು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಹಾಕಿದ್ದೀನಿ, ಬಟ್ ಅದು ಕ್ಲಿಪ್ಪಿಂಗ್ಸ್ ಎಲ್ಲೋ ಮಿಸ್ ಆಗಿದೆ, ಅಥವಾ ನಾನು ಕ್ಯಾಪ್ಚರ್ ಮಾಡಿಲ್ಲ ಅನಿಸುತ್ತೆ. ಸೊ ನೀವು ಶುಂಠಿ ತುರಿದು ಹಾಕ್ಕೊಬೇಕು ಸ್ವಲ್ಪ. ಈ ಥರ ಎಲ್ಲ ನೀಟಾಗಿ ಕಲಸಿಟ್ಕೊಬೇಕು, ಎಲ್ಲದಕ್ಕೂ ಉಪ್ಪು ಖಾರ ಕ್ಲೀನಾಗಿ ಹತ್ತೋ ಥರ. ಇದನ್ನೆಲ್ಲ ಕಲಸೋಕ್ಕೆ ನಾನು ನೀರೋದು ಏನು ಯೂಸ್ ಮಾಡ್ತಿಲ್ಲ, ಹಾಗೆ ಕಲಿಸ್ತಿದ್ದೀನಿ. ಅದು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದು ಚೆಂದ ನೀರು ಬಿಟ್ಕೊಂಡಿರುತ್ತೆ, ಸೊ ನೀರಿನ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲೆಲ್ಲ ನೀಟಾಗಿ ಕಲಸಿಟ್ಕೊಂಡಾಯಿತು. ಇವಾಗ ಒಂದು ಹಂಚು ಅಥವಾ ತವ ತೊಗೊಂಡು ಕಾಯಕ್ಕಿಟ್ಟಿದ್ದೆ. ಇವಾಗ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು, ಯಾಕೆ ಅಂದರೆ ತಳ ಹಿಡಿಯೋಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ. ನೆಕ್ಸ್ಟ್ ನಾನು ಅದನ್ನು ಹಿಟ್ಟಿತ್ತಲ್ಲ, ಅದನ್ನು ಉಂಡೆ ಥರ ಮಾಡಿಟ್ಕೊತಿದ್ದೀನಿ. ಉಂಡೆ ಥರ ಮಾಡ್ಕೊಂಡು ಈ ಥರ ಹಂಚಿಗೆ ಎಣ್ಣೆ ಹಾಕಿರೋ ಹಂಚಿಗೆ ಈ ಥರ ಒತ್ತಬೇಕು, ಅಗಲ ಸ್ಪ್ರೆಡ್ ಆಗಬೇಕದು. ಸೈಜು ಅದು ನಮ್ಮ ಮೇಲೆ ಡಿಪೆಂಡು. ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡಕ್ಕೆ ಹಾಕ್ಕೊಬೋದು. ನಾನಿಲ್ಲಿ ಇಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ. ಹೀಗೆ ನಾನು ಚಿಕ್ಕ ಹಾಕಿದ್ರಿಂದ ಎಟ್ ಎ ಟೈಮ್ 3 ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮ್ಮದು ಹಂಚು ಒಂದು ಕಡೆ ಬಾಗಿದ್ರಿಂದ ಎಣ್ಣೆ ಒಂದೇ ಕಡೆ ಸ್ಟೋರ್ ಆಗ್ತಾಯಿತ್ತು, ಸೊ ಅದನ್ನು ಈ ಥರ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಇಲ್ಲಿ ಅನ್ನಿಸ್ತು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದರೆ ಒಳ್ಳೆಯದು ಅಂತ, ಸೊ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ.
ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯ್ಕೊಳ್ಳಿ ಅಂತ ಬಿಟ್ಟೆ. ಇವಾಗ ಬಿಟ್ಟಾದಮೇಲೆ ತಿರುವಾಗ್ತಾ ಇದ್ದೀನಿ ಸ್ವಲ್ಪ ಹೊತ್ತಾದಮೇಲೆ. ಮೂರೂ ಇದೇ ರೀತಿ ತಿರುವಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟಿದ್ದೆ. ನನಗೆ ಸ್ವಲ್ಪ ಏನೇ ಐಟಮ್ಸ್ ಆದರೂ ರೋಸ್ಟ್ ಆಗಿರಬೇಕು, ಸ್ವಲ್ಪ ಜಾಸ್ತಿ ಬೆಂದಿರಬೇಕು. ಈ ರೀತಿ ಇವಾಗ ಅಲ್ಲಿ ಕಾಣ್ತಿದೆ ಎಲ್ಲ ಇದೇ ರೀತಿ 2 ಸೈಡು ಮಾಡಬೇಕು ಅಂತೇಳಿ ಮತ್ತೆ ತಿರುವಾಕಿದೆ. ಸೊ ಆ ಥರ ತಿನ್ನೋಕ್ಕೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅದು ನೀಟಾಗೂ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇವಾಗಿದು ರೆಡಿ ಆಯಿತು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಇನ್ನೂ 2 ಆಗೋವಷ್ಟು ಹಿಟ್ಟು ಉಳಿದಿತ್ತು. ಸೊ 2 ಹಾಕೋದು ಬೇಡ, ಒಂದೇ ದೊಡ್ಡಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದೇ ಮಾಡೋಣ ಅಂಥೇಳಿ ನೆಕ್ಸ್ಟ್ ಅದನ್ನು ಮಾಡೋಕ್ಕೆ ಅಂತೇಳಿ ಇಲ್ಲಿ ಹಂಚಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಆವಾಗಲೇ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇಲ್ಲಿ ಮಾಡ್ಕೋತಾ ಇದ್ದೀನಿ ಅದನ್ನು ನಾನು. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮತ್ತು ಇದಕ್ಕೆ ನಾವು ಬೇರೆ ತರಕಾರಿ ಹಾಕ್ಕೊಬೇಕು ಅಂದರೂ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿದು. ಇದು ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಮಾಡ್ಕೊಬೋದು, ಮತ್ತು ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ ಕಟ್ತೀನಿ ಅಂದರೆ ಅದಕ್ಕೂ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಊಟಕ್ಕೆ ಸೈಡ್ ಡಿಶಾಗಿ ಮಾಡ್ಕೊಂಡಿದ್ದೆ. ತುಂಬ ಬೇಗನೆ ಆಗೋ ರೆಸಿಪಿ ಕೂಡ ಹೌದು ಇದು. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಳಿ ನನಗೆ ಕಮೆಂಟಲ್ಲಿ ಹೇಗೆ ಬಂದಿತ್ತು ಅಂತೇಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಇದನ್ನ ಟೊಮೆಟೊ ಸಾಸ್ ಜೊತೆಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಮತ್ತೆಲ್ಲರಿಗೂ ಇಷ್ಟ ಆಗೋ ರೆಸಿಪಿ ಇದು. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.